ಇದು ಹೊಸದಿಗಂತ ಪಾಡ್ಕಾಸ್ಟ್ ಸ್ಟೇಷನ್. ಈಗ ಹೆಚ್ಡಿ ಹೆಡ್ಲೈನ್ಸ್, ಮುಖ್ಯ ಸುದ್ದಿಗಳು. ವಾರ್ತೆಗಳು ಓದುತ್ತಿರುವವರು ಗಿರಿಜಾ ಚನ್ನರಾಯಪಟ್ಟಣ. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ತಮ್ಮ ವಿರುದ್ಧ ಸಿಬಿಐ ಅಧಿಕಾರಿಗಳು ದಾಖಲಿಸಿದ್ದ ಎಫ್ಐಆರ್ ಪ್ರಶ್ನಿಸಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಲ್ಲಿಸಿದ್ದ ಅರ್ಜಿಯನ್ನು ಇಂದು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. 2018ರಲ್ಲಿ ದಾಖಲಾಗಿದ್ದ ಪ್ರಕರಣದಲ್ಲಿ ಇಡಿ ತಮಗೆ ನೀಡಿದ್ದ ಸಮನ್ಸ್ ಪ್ರಶ್ನಿಸಿ ಶಿವಕುಮಾರ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದರು. ಆದರೆ ಸಮನ್ಸ್ ರದ್ದುಪಡಿಸಲು ಕೋರ್ಟ್ ನಿರಾಕರಿಸಿದ್ದರಿಂದ ಅವರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದರು. ವಾಲ್ಮೀಕಿ ನಿಗಮ ಹಗರಣದಲ್ಲಿ ಬಂಧನದ ಭೀತಿ ಎದುರಿಸುತ್ತಿರುವ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಕಾಂಗ್ರೆಸ್ ಶಾಸಕ ಬಸನಗೌಡ ದದ್ದಲ್ ಅವರು ಇಂದು ಆರಂಭವಾಗಿರುವ ವಿಧಾನಸಭೆಯ ಕಲಾಪಕ್ಕೆ ಹಾಜರಾಗಿದ್ದಾರೆ. ಹಗರಣ ಸಂಬಂಧ ಇಡಿ ಅಧಿಕಾರಿಗಳು ದದ್ದಲ್ ಮನೆ ಮೇಲೆ ಬುಧವಾರ ದಾಳಿ ಮಾಡಿದ್ದರು. 2 ದಿನಗಳ ಕಾಲ ಶೋಧ ವಿಚಾರಣೆ ನಡೆಸಲಾಗಿತ್ತು. ಶುಕ್ರವಾರ ಪೊಲೀಸರೆದುರು ಹಾಜರಾಗಿದ್ದ ದದ್ದಲ್ ಶನಿವಾರ ನಾಪತ್ತೆಯಾಗಿದ್ದರು. ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯ ಕಣದಲ್ಲಿರುವ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಮೇಲೆ ನಡೆದ ಹತ್ಯೆ ಯತ್ನದಲ್ಲಿ ಪಾರಾಗಿದ್ದು ಜಗನ್ನಾಥ ದೇವರ ದಯೆಯಿಂದ ಎಂದು ಇಸ್ಕಾನ್ ಉಪಾಧ್ಯಕ್ಷ ರಾಧಾರಮಣ ದಾಸ್ ಹೇಳಿದ್ದಾರೆ. ಸುಮಾರು 48 ವರ್ಷಗಳ ಹಿಂದೆ ಅಂದರೆ 1976ರಲ್ಲಿ ಉದ್ಯಮಿಯಾಗಿದ್ದ ಟ್ರಂಪ್ ಅವರು ನ್ಯೂಯಾರ್ಕಿನಲ್ಲಿ ಜಗನ್ನಾಥ ರಥಯಾತ್ರೆ ಆಯೋಜಿಸಲು ಸಹಾಯ ಮಾಡಿದ್ದರು. ಈಗ ಇಡೀ ಜಗತ್ತು ಜಗನ್ನಾಥ ರಥೋತ್ಸವವನ್ನು ಆಚರಿಸುತ್ತಿರುವಾಗ ಟ್ರಂಪ್ ಅವರ ಹತ್ಯೆಯ ಯತ್ನ ನಡೆದಿದೆ. ಆದರೆ ಜಗನ್ನಾಥನ ದಯೆಯಿಂದ ಅವರು ಪಾರಾಗಿದ್ದಾರೆ ಎಂದಿರುವ ದಾಸ್ ಟ್ರಂಪ್ಗೆ ಶುಭ ಕೋರಿದ್ದಾರೆ. ಫುಡ್ ಡೆಲಿವರಿ ಕಂಪನಿ ಝೊಮ್ಯಾಟೊ ಆಯ್ದ ನಗರಗಳಲ್ಲಿ ತನ್ನ ಸೇವಾ ಶುಲ್ಕವನ್ನು ₹1 ಹೆಚ್ಚಿಸಿದೆ. ಬೆಂಗಳೂರು, ಮುಂಬೈ ಮತ್ತು ದೆಹಲಿಗೆ ಅನ್ವಯವಾಗುವಂತೆ ಝೊಮ್ಯಾಟೊ ಪ್ರತಿ ಡೆಲಿವರಿಯ ಶುಲ್ಕವನ್ನು ₹5ಯಿಂದ ₹6ಗೆ ಹೆಚ್ಚಿಸಿದೆ. ಝೊಮ್ಯಾಟೊ ಪ್ರತಿಸ್ಪರ್ಧಿ ಸ್ವಿಗ್ಗಿ ಕೂಡ ಕಳೆದ ಭಾನುವಾರ ಇದೇ ರೀತಿಯ ಕ್ರಮ ತೆಗೆದುಕೊಂಡಿದೆ. 2 ಕಂಪನಿಗಳು ಆರಂಭದಲ್ಲಿ ₹2 ಇದ್ದ ಸೇವಾ ಶುಲ್ಕವನ್ನು ನಿರಂತರವಾಗಿ ಏರಿಸುತ್ತಿವೆ. ಮಧ್ಯಪ್ರದೇಶದ ವಿವಾದಿತ ಭೋಜಶಾಲಾ ಕಮಲ ಮೌಲಾ ಮಸೀದಿ ಸಂಕೀರ್ಣದ ವೈಜ್ಞಾನಿಕ ಸಮೀಕ್ಷೆಯ ಸುಮಾರು 2,000 ಪುಟಗಳ ವರದಿಯನ್ನು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಇಂದು ಹೈಕೋರ್ಟ್ನ ಇಂದೋರ್ ಪೀಠಕ್ಕೆ ಸಲ್ಲಿಸಿದೆ. ಹೈಕೋರ್ಟ್ ಜುಲೈ 22ರಂದು ಪ್ರಕರಣದ ವಿಚಾರಣೆ ನಡೆಸಲಿದೆ. ಈ ಸ್ಥಳವನ್ನು ಹಿಂದೂಗಳು ವಾಗ್ದೇವಿಯ ದೇವಾಲಯವೆಂದು ನಂಬಿದ್ದರೆ ಮುಸ್ಲಿಂ ಸಮುದಾಯ ಕಮಲಾ ಮೌಲಾ ಮಸೀದಿ ಎಂದು ನಂಬಿದೆ. ದ್ವಿತೀಯ ಪಿಯುಸಿ ಪರೀಕ್ಷೆ 3ರ ಫಲಿತಾಂಶ ನಾಳೆ ಅಂದರೆ ಜುಲೈ 16ರಂದು ಮಧ್ಯಾಹ್ನ 3ಕ್ಕೆ ಪ್ರಕಟಗೊಳ್ಳಲಿದೆ ಎಂದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯಮಾಪನ ಮಂಡಳಿ ತಿಳಿಸಿದೆ. ಜೂನ್ 24ರಿಂದ ಜುಲೈ 5ರವರೆಗೆ ನಡೆದ ಪರೀಕ್ಷೆಯಲ್ಲಿ 75,995 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದರು. ಫಲಿತಾಂಶವನ್ನು ಅಧಿಕೃತ ಅಂತರ್ಜಾಲ ತಾಣ karresults.nic.in ನಲ್ಲಿ ನೋಡಬಹುದು. ಕೋಪಾ ಅಮೆರಿಕಾ ಫುಟ್ಬಾಲ್ ಟೂರ್ನಿಯ ಫೈನಲ್ ಪಂದ್ಯದಲ್ಲಿ ಕೊಲಂಬಿಯಾ ಎದುರು 1-0 ಅಂತರದ ಗೆಲುವು ಸಾಧಿಸಿದ ಅರ್ಜೆಂಟೀನಾ 16ನೇ ಬಾರಿಗೆ ಪ್ರಶಸ್ತಿ ಗೆದ್ದುಕೊಂಡಿದೆ. ಫ್ಲೋರಿಡಾದಲ್ಲಿ ನಡೆದ ಪಂದ್ಯದ 2ನೇ ಹೆಚ್ಚುವರಿ ಅವಧಿಯಲ್ಲಿ ಅರ್ಜೆಂಟೀನಾ ತಂಡದ ಲೌಟಾರೋ ಮಾರ್ಟಿನೆಸ್ ಗಳಿಸಿದ ಗೋಲು ಪ್ರಶಸ್ತಿ ತಂದುಕೊಟ್ಟಿತ್ತು. 23 ವರ್ಷಗಳ ಬಳಿಕ ಪ್ರಶಸ್ತಿ ಗೆಲ್ಲುವ ಕನಸು ಕಂಡಿದ್ದ ಕೊಲಂಬಿಯಾ ಆಸೆ ಕೈಗೂಡಲಿಲ್ಲ. ವಲಸೆ ಕಾರ್ಮಿಕರಿಗೆ ಅನುಕೂಲ ಕಲ್ಪಿಸುವುದಕ್ಕಾಗಿ ಮುಂದಿನ 2 ತಿಂಗಳಲ್ಲಿ ದೇಶದ 25 ಪ್ರಮುಖ ಮಾರ್ಗಗಳಲ್ಲಿ ಸಾಮಾನ್ಯ ಕೋಚ್ಗಳಿರುವ 2,000 ಹೊಸ ರೈಲುಗಳನ್ನು ಪ್ರಾರಂಭಿಸಲು ಭಾರತೀಯ ರೈಲ್ವೆ ಯೋಜಿಸಿದೆ. ಯುಪಿ, ಬಿಹಾರ, ಪಶ್ಚಿಮ ಬಂಗಾಳ, ಅಸ್ಸಾಂ, ಒಡಿಶಾ ರಾಜ್ಯಗಳಿಂದ ಗುಜರಾತ್, ದೆಹಲಿ, ಪಂಜಾಬ್, ಕರ್ನಾಟಕ, ಮಹಾರಾಷ್ಟ್ರ, ಕೇರಳ ಮತ್ತು ಆಂಧ್ರ ಪ್ರದೇಶಗಳಿಗೆ ದೊಡ್ಡ ಸಂಖ್ಯೆಯಲ್ಲಿ ಪ್ರಯಾಣಿಸುವ ವಲಸೆ ಕಾರ್ಮಿಕರನ್ನ ಗಮನದಲ್ಲಿಟ್ಟುಕೊಂಡು ಈ ಯೋಜನೆ ರೂಪಿಸಲಾಗಿದೆ ಎಂದು ಇಲಾಖೆ ಮೂಲಗಳು ತಿಳಿಸಿವೆ. ಉದ್ಯಮ ದೈತ್ಯ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಅಥವಾ ಟಿಸಿಎಸ್ ಶೀಘ್ರದಲ್ಲೇ ಕೋವಿಡ್ ಸಾಂಕ್ರಾಮಿಕದ ಅವಧಿಯಲ್ಲಿ ಅಳವಡಿಸಿಕೊಂಡಿದ್ದ ವರ್ಕ್ ಫ್ರಂ ಹೋಮ್ ಪದ್ಧತಿ ಅಂತ್ಯವಾಗಲಿದೆ ಎಂದು ಹೇಳಿದೆ. ಟಿಸಿಎಸ್ನಲ್ಲಿ 6 ಲಕ್ಷ ಉದ್ಯೋಗಿಗಳಿದ್ದು ಈಗ ಕಚೇರಿಯಿಂದ ಕೆಲಸ ನಿರ್ವಹಿಸುವ ಉದ್ಯೋಗಿಗಳ ಸಂಖ್ಯೆ 70%ಕ್ಕಿಂತ ಹೆಚ್ಚಿದೆ. ಆದರೆ ಶೀಘ್ರದಲ್ಲೇ ಮನೆಯಿಂದ ಕೆಲಸ ಮಾಡುವ ಈ ಪದ್ಧತಿ ಸಂಪೂರ್ಣ ರದ್ದಾಗಲಿದೆ ಎಂದು ಕಂಪನಿಯ ಪ್ರಕಟಣೆ ತಿಳಿಸಿದೆ. ಇಲ್ಲಿಗೆ ಸಂಜೆ 7 ಗಂಟೆಯವರೆಗಿನ ಪ್ರಮುಖ ಬೆಳವಣಿಗೆಗಳ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.